ಅವನು ಒಂದು ಟೇಕಲ್ಲಿ 5 ನಿಮಿಷ 10 ನಿಮಿಷ ಮಾತಾಡ್ತಾನೆ. ಈ ಕುರುಸಭಾಂಗಣದಲ್ಲಿ ಕೇಸರಿ ಅಂತ ಕಂಗೊಳಿಸುತ್ತಿರುವ ನಮ್ಮ ದೊಣನಿಂಗ ದ್ರೋಣಾಚಾರ್ಯರಿಗೆ ನಮೋ ನಮಃ. ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಸುಯೋಧನನ ಕಣ್ಮಿಣಿ ಅಂಗಾಧಿಪತಿ ಕರ್ಣ ಗೆಳೆಯ, ಇಂಥ ವೀರ ರತ್ನಗಳು ನನ್ನೊಟ್ಟಿಗಿರಲು ಬಾಲಾರ ಮೆರವೆ ಸುಖದಿ. ಅಶ್ವಿನಿ ಎನ್ನುವ ಹೆಣ್ಮಗಳು ಅವಳು ಯಾವ ಜಾತಿ ಅಂತ ನನಗೆ ಗೊತ್ತಿರಲಿಲ್ಲ. ಡಾಲಿ ಧನಂಜಯ ಹೇಳಿದ್ದದು, ಬಡವ್ರ ಮಕ್ಕಳು ಬೆಳೆಯಕ್ ಬಿಟ್ರಪ್ಪ ಅಂತ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ. ಬೆಡ್ರೂಮ್ ಅಲ್ಲಿ ಮಲಗಿದ್ದನ್ನು ತೋರಿಸಿದ್ರೆ ನಂತರ ಅದು ತೋರಿಸುದಿಲ್ಲ ಅಷ್ಟೇ. ಒಬ್ನೇ ಹೊಡೆದಾಕ್ತೀನಿ, ನನ್ಗೆ ಯಾರು ಹಾಕಿದಾರೋ ಇವ್ರನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿಕೋದು. ಸುಮ್ಮನೆ ಈ ನ್ಯೂಸ್ ಚಾನಲ್ ಈ ಕೆಟ್ಟ ಧಾರಾವಾಹಿ ನೋಡೋದಕ್ಕಿಂತ ಬಿಗ್ ಬಾಸ್ ಒಳ್ಳೇದಂತೆ ಬರುತ್ತೆ. ಒಬ್ಬ ಗಿಲ್ಲಿ ಹಳ್ಳಿಯಿಂದ ಹೋಗಿ ಸಕ್ಸಸ್ ಆದ. ಏನಯ್ಯ ಅಂತ ಅವ್ರು ನೋಡಿರ್ತಾರೆ. 1 ಕೋಟಿ ಕೊಟ್ಟು ಕಾರು ಎಲ್ಲ ಕೊಟ್ಟು ಸರ್ವಣ 20 ಲಕ್ಷ ಬೇರೆ ಎಲ್ಲ ಬಂದೈತೆ ಅನಿಸುತ್ತೆ. ಸರ್ವಣ ಪ್ರತಿಭಾವಂತ ಇವ್ರಿಗೆಲ್ಲ ಸುದೀಪ್ 10 ಲಕ್ಷ ಕೊಟ್ಟ. ಯಾರಿಗೆ? ಅವರು ಚಾನಲ್ ಬಿಟ್ಬಿಟ್ಟ ಊರ ಅವ್ರ ಮನೆಯಲ್ಲೇ ಇರ್ಬೇಕೆ ನಾನು. ಊರು ಗೊತ್ತಾನ ಸೇವಣ್ಣ. ಓಕೆ, ಒಳ್ಳೆದಾಯ್ತು. ಫೋಟೋ ತಗೋ ಫೋಟೋ ತಗೋ. ನಿಮ್ ತಂದೆ ತಾಯಿ ಏನ್ ಮಾಡ್ತಾವ್ರೆ? ಊಟ ಮಾಡಿ ಊಟಿದಾರ. ಅಶ್ವಿನಿ ಅನ್ನೋ ಹೆಣ್ಮಗಳು ಇನ್ನು ಬಿಗ್ ಬಾಸ್ ಒಳಗಡೆನೆ ಇದ್ದಾರೆ, ಹೊರಗಡೆ ಬಂದಿಲ್ಲ. 7 crore ರಾಜಾಗೆ ಆಮ್ಲೆಟ್ ಬೇಕು. ಸೊ ರಾಣಿನ ಕರ್ತವ್ಯ. ರಾಣಿ ಯಾವ ಕೆಲಸ ಮಾಡಲ್ಲ. ರಾಜಾಗೆ ಬೇಜಾರ್ ಮಾಡಬಾರ್ದು. ಇಲ್ಲ, ರಾಜಾಗೆ ಬೇಜಾರ್ ಮಾಡೋದೇ ರಾಣಿ. ಇದು ಉಲ್ಟಾ. ಇವಾಗನೇ ನನ್ಗೆ ನಿಮ್ಮ ಫ್ಯೂಚರ್ ಕಾಣಿಸ್ತಾ ಉಂಟು. ರಾಜ ಅವರಿಗೆ ಆಮ್ಲೆಟ್ ಬೇಕೆ? ಹೌದು, ಈಗ ಹೊರಗಡೆ ಆಮ್ಲೆಟ್. ಈ ಬಹಳ ಮಂದಿ ವೋಟ್ ಹಾಕುವವರು ಅವ್ನು ಬಡವ ಎನ್ನುವ ಕಾರಣಕ್ಕಾಗಿ ವೋಟ್ ಹಾಕುವವರು ಇದ್ದಾರೆ, ಇಲ್ಲ ಅಂತ ನನಗೆ ಹೇಳುದಿಲ್ಲ. 12 o'clock ತನಕ ಬಂದಿರೋ ಅಪ್ಡೇಟ್ ಇದು. 37 crores ಆಡ್. ಮೊದಲನೇ ಸ್ಥಾನ, 2ನೇ ಸ್ಥಾನ ಬಹಳ ಕಮ್ಮಿ ಅಂತರ ಇದೆ. ಬಡತನ ಸೇಲ್ ಮಾಡಬಹುದು, ಕಣ್ಣೀರು ಸೇಲ್ ಆಗುತ್ತೆ, ಬಡತನ ಸೇಲ್ ಆಗುತ್ತೆ, ವಿಕ್ಟಿಮೈಸೇಷನ್ ಸೇಲ್ ಆಗುತ್ತೆ. ನಾನು ಒಳ್ಳೆ ಮನೆತನದಿಂದ ಬಂದಿದ್ದೇನೆ ಅಂತ ಹೇಳಿದ್ರೆ ಜನ ಯಾರು ನೋಡುದಿಲ್ಲ. ನಾನು ತೀರಾ ಬಡವ ಸರ್, ನನಗೆ ಹೊಟ್ಟೆಗಿರ್ಲಿಲ್ಲ ಅಂತ ಅವ್ರ ಹತ್ರನೇ ಹೇಳಿಸಿ ಕಣ್ಣೀರ್ ಹಾಕಿಸಿ ಎಲ್ಲ ಮಾಡ್ತಾರೆ. ಫಸ್ಟ್ ಟೈಮ್ ಈ ಬಿಗ್ ಬಾಸ್ ನಲ್ಲಿ ಹೊರಗೆ ಬಂದ ನಂತರನೂ ಆ ಕೈಯನ್ನು ಉಳಿಸಿಕೊಂಡು ಕಾರೋದಿದೆ ಅಲ್ಲ ಅಶ್ವಿನಿ ಅನ್ನೋ ಹೆಣ್ಮಗಳು, ನನಗೆ ಅದು ಇಷ್ಟ ಆಗಿಲ್ಲ. ನೀವು ಗೌರವಯುತವಾಗಿ ನಡ್ಕೊಂಡ್ರೆ ಮಾತ್ರ ನಮಗೂ ಒಂದ್ ಗೌರವ. ಇಲ್ಲಂತಂದ್ರೆ ಏನಂತ ಮಾತಾಡ್ತಾರೆ? ಏಕವಚನ ನನ್ನ ಹತ್ರ ನಡೆಯೋದಿಲ್ಲ. ಹೋಗಿ ಬರ್ರಿ ಅಂತ ಮಾತಾಡ್ತೀನಿ ಅಂತ ಯಾರ ಹತ್ರ ಮಾತಾಡ್ತೀನಿ? ಸುಮ್ನೆ ಗೌರವ ಕೊಟ್ಟಾಗ ಮಾತ್ರ ನೀನು ಗೌರವ ಮರ್ಯಾದೆ ತಗೋಬೇಕು. ಆದ್ರೆ ಅದೇ ಹಳ್ಳಿಯಿಂದ ಹೋಗಿ ಬೀದಿಗೆ ಬಿದ್ದವರು ಲಕ್ಷಾಂತರ ಮಂದಿ. ಸ್ವಲ್ಪ ಜಾತಿ ಗೀತಿ ಬಂದ್ಬಿಟ್ಟಿದೆ, ಅದು ಬೇರೆ. ಆದ್ರೆ ಬಿಗ್ ಬಾಸ್ ನೋಡ್ತಿರೋ ಅಂದ್ರೆ ಅವನು ಏನಯ್ಯ ಅವನು ಬಿಗ್ ಬಾಸ್. ನಾನು ನೋಡ್ತೇನಪ್ಪ, 1 ಗಂಟೆ ಇದೆ, ಅದನ್ನು ಅರ್ಧ ಗಂಟೆ ನೋಡ್ತೇನೆ. ನನಗೆ ಒಂದು ಎಂಟರ್ಟೈನ್ಮೆಂಟ್, ರಿಲ್ಯಾಕ್ಸ್ ಆಗ್ತೇನೆ. ಅದು ಸರಿಯಾದ ತಪ್ಪ ಬೇರೆ. ನನಗೆ ನಾನು ಬಿಗ್ ಬಾಸ್ ನೋಡಿದಾಗ ನಮ್ಮ ಹೊಸ ಜನರೇಷನ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ, ಯಾಕೆ ಹೀಗೆ ಆಗ್ತದೆ, ಈ ಜೆನ್ಸಿ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಯಾಕೆ ಹಿಂಗ ಆಗ್ತಾ ಇದೆ. ನಾನು ಅದನ್ನ ಬರೆದಿದ್ದೇನೆಂದ್ರೆ ಬಿಗ್ ಬಾಸ್ ಒಳಗಡೆ ಇದೆ, ಹೊರಗಡೆ ಇದೆ ಅಂತ. ಆಯ್ತಾ, ಈಗ ಒಳಗಿದ್ದವರು ಆಕೆ ಅವರು ಒಳಗಿದ್ದವರು ಅವ್ರನ್ನ ಕೂಡಿ ಹಾಕಿರ್ತಾರೆ, ಅವ್ರಿಗೆ ಒಂದು ಫ್ರಸ್ಟ್ರೇಷನ್ ಬಂದಿರುತ್ತೆ, ಹ್ಯೂಮನ್ ಬಿಹೇವಿಯರ್ ಹಂಗೆ ಆಗಿರುತ್ತೆ ಅಂತ. ಓಕೆ, ಈ ಹೊರಗಿದ್ದವರು ನೋಡಿ, ಇಲ್ಲಿಯವರೆಗೆ ಇನ್ನ ಬಿಗ್ ಬಾಸ್ ನಲ್ಲಿ ಯಾವುದೇ ಕ್ಯಾಂಡಿಡೇಟ್ ಜಾತಿ ಬಗ್ಗೆ ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ. ಈ ಸರಿ ಆಯ್ತು. ನಾವು ಇದು ಒಂದು ಸೋಷಿಯಲ್ ಬಿಹೇವಿಯರ್, ಇದನ್ನು ಕೂಡ ನಾವು ನೋಡ್ಬೇಕಲ್ವಾ. ನನಗೆ ನೋಡಿ, ಅಶ್ವಿನಿ ಅನ್ನುವ ಹೆಣ್ಮಗಳು ಅವಳು ಯಾವ ಜಾತಿ ಅಂತ ನನಗೆ ಗೊತ್ತಿರಲಿಲ್ಲ. ಶೀಸ್ ಎ ಗುಡ್ ಆಕ್ಟರ್ ನನ್ನ ಪ್ರಕಾರ. ನಾನು ಸೀತಾರಾಮ್ ಅವರ ಸೀರಿಯಲ್ ಎಲ್ಲ ನೋಡಿದ್ದೇನೆ ಆ ಹೆಣ್ಮಗಳನ್ನು. ಒಳ್ಳೆ ಗಂಭೀರವಾಗಿ ಅವ್ರು ಹೇಳಿದ ರೀತಿ ಅಶ್ವಿನಿ ಗೌಡ, ನಾನು ಅಶ್ವಿನಿ ಗೌಡ, ಯಾಕಮ್ಮ ಅದನ್ನೆಲ್ಲ ಹೇಳ್ಬೇಕು. ಆ ಗಿಲ್ಲಿ ಯಾವ ಜಾತಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕು, ಮಂಡ್ಯದವನಲ್ಲ, ಯಾರೋ ಒಕ್ಕಲಿಗರು ಅಂತ ತಿಳ್ಕೊಂಡಿದ್ದೆ ನಾನು. ನನಗೆ ಈ ರ್ಯಾಕ್ಸ್ ಟು ರಿಚಸ್ ಇದಾರಲ್ಲ, ಬಡತನದಿಂದ ಮೇಲೆ ಬಂದಿರ್ತಾರಲ್ಲ, ನನಗೆ ಅಂತ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಅವರದೊಂದು ಲೈಫ್ ಇದೆ ಅಲ್ಲ, ಆ ಸ್ಟ್ರಗಲಿಂಗ್ ಲೈಫು.
ನಾವೆಲ್ಲ ಒಂದ್ ಸ್ವಲ್ಪ ಆ ರೀತಿ ಬಂದವರಾದ ಕಾರಣ ನಮಗೆ ಅದು ರಿಲೇಟ್ ಆಗುತ್ತೆ. Immediate ಆಗಿ ನಮ್ಗೆ ಹತ್ರ ಆಗ್ಬಿಡುತ್ತೆ. ಅದು ಬಹಳ ಮಂದಿಗೆ ಅದು ಇನ್ಸ್ಪೈರ್ ಕೂಡ ಆಗುತ್ತೆ. ಅದು ನಾನು ಹೇಳ್ತಾ ಇರೋದು. ನಾನು ಈ ಬಿಗ್ ಬಾಸ್ ಅನ್ನು ನಾನು ಈ ಬೇರೆ ಬೇರೆ ಕಾರಣಗಳಿಗಾಗಿ ನೋಡ್ತೇನೆ. ಒಂದು ಹ್ಯೂಮನ್ ಬಿಹೇವಿಯರ್, ಮನುಷ್ಯನ ಸಣ್ಣತನಗಳು, ಈ ಜಾತಿ ಮತ್ತು ನೋಡಿ ಏನೇನೋ ಬಂತದು. ನಾನು ಹಿಂದಿ ಬಿಗ್ ಬಾಸ್ ನೋಡೋದಿಲ್ಲ. ಅದರಲ್ಲಿ ಬಹುಶಃ ಅವರು ಬೆಡ್ರೂಮ್ ಒಂದು ಓಪನ್ ಬಿಟ್ರೆ ಉಳಿದದ್ದೆಲ್ಲ ತೋರಿಸ್ತಾರೆ. ಹೌದು. ಬೆಡ್ರೂಮ್ ಅಲ್ಲಿ ಮಲಗಿದ್ದನ್ನು ತೋರಿಸಿದ್ರೆ ನಂತರ ಅದು ತೋರಿಸೋದಿಲ್ಲ ಅಷ್ಟೇ. ಅದು ಅಷ್ಟು ಕೆಟ್ಟದಾಗಿದೆ. ನಾನು ಅದನ್ನು ಈಗ ಬಿಗ್ ಬ್ರದರ್ ಅಂತ ಏನೋ ಸ್ಟಾರ್ಟ್ ಆಗಿತ್ತು ಹಿಂದಿ, ಅದೆಲ್ಲ ಆಗಿತ್ತು. ಆದ್ರೆ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಡೀಸೆಂಟ್ ಆಗಿದೆ ಮಾತುಗಳದ್ದು. ನನಗೆ ಕಾಮಿಡಿ ಇಷ್ಟಪ್ಪ. ನಾನು ಎಲ್ಲ ಕಾಮಿಡಿಗಳನ್ನು ನೋಡ್ತೀನಿ. ನಾನು ನೋಡಿದ್ದೇನೆ. ಅಯ್ಯೋ ನೀವು ಬಿಗ್ ಬಾಸ್ ನೋಡ್ತೀರಾ ಹೌದಾ ಅಂತ. ಯಾಜಿಫ್ ಇವರು ಆ ಬಿಗ್ ಬಾಸ್ ನ 1 ಗಂಟೆಯಲ್ಲಿ ಇವರು ಏನೋ ಅದ್ಭುತವಾದ ರಾಮಾಯಣ ಮಹಾಭಾರತ ಎಲ್ಲ ಓದ್ತಾ ಇದಾರ ಗೊತ್ತಿಲ್ಲ ನನಗೆ. ನಾನು ಹೇಳ್ತಾ ಇರೋದು ಮನುಷ್ಯ ಹಂಗೆ ಇರ್ಬೇಕು. ನಾನು ಲಂಕೇಶ್ನ ಸ್ಕೂಲಿಂದ ಬಂದವನು. ಲಂಕೇಶ್ ಇಂಥ ತಮಾಷೆನೂ ಮಾಡ್ತಾ ಇದ್ರು, ಅವರ ಪೋಲಿ ಜೋಕ್ಗಳನ್ನು ಬರೀತಾ ಇದ್ರು, ಸೀರಿಯಸ್ ಆದ ಆರ್ಟಿಗಳನ್ನು ಬರೀತಾ ಇದ್ರು. ಸೊ ಜನರ ಜೊತೆ ಕನೆಕ್ಟ್ ಆಗ್ತಾ ಇದ್ರು. ನಾವು ಬುದ್ಧಿಜೀವಿಗಳಂದ್ರೆ ದಂತಗೋಪುರದಲ್ಲಿ ಕೂತ್ಕೊಂಡು ನಾವು ಇದನ್ನೇ ನೋಡ್ತೇವೆ, ಇದನ್ನೇ ಕೇಳ್ತೇವೆ, ಇದನ್ನೇ ಹೇಳ್ತೇವೆ ಅಂತ ಹೇಳಿದವರು ಸಮಾಜ ಅಲ್ಟಿಮೇಟ್ಲಿ ಏನು ನಮ್ಮ ನಾಲೆಜ್ ಮತ್ತೊಂದು ಜನರಿಗೆ ಉಪಯೋಗ ಆಗಬೇಕು. ನೀವು ಒಬ್ಬನು ಈಗ ಬಿಗ್ ಬಾಸ್ ಕೆಟ್ಟದಂತ ಹೇಳಲಿಕ್ಕೆ ಕನಿಷ್ಠ ನಿಮ್ಗೆ ಅಲ್ಲಿ ಏನಾಗ್ತದೆ ಗೊತ್ತಾಗಿರ್ಬೇಕಲ್ಲ. ನಿಜ. ಇಲ್ಲ ನೀವೇನ್ ಜಡ್ಜ್ಮೆಂಟ್ ಕೊಡ್ತೀರಿ. ಸೊ ಆ ದೃಷ್ಟಿಯಿಂದ ಯಾವಾಗ್ಲೊಮ್ಮೆ ನೋಡ್ತಾ ಇದ್ದೇನೆ. ಗಿಲ್ಲಿದ್ದು ನೋಡಿದ್ದೇನೆ. ಗಿಲ್ಲಿದ್ ಬಿಗ್ ಬಾಸ್ ಎಲ್ಲ ನಾನು ನೋಡಿದ್ದು ಅಲ್ಲ, ಅದಕ್ಕಿಂತ ಯೂಟ್ಯೂಬ್ ಮಾಡ್ತಾ ಇದ್ದಲ್ಲ ನೀವು. ಅವ್ನು ಕೇಳಿ ಎಕ್ಸಾಕ್ಟ್ಲಿ ಅವ್ನು ಒಂದು ಟೇಕ್ ಅಲ್ಲಿ 5 ನಿಮಿಷ 10 ನಿಮಿಷ ಮಾತಾಡ್ತಾನೆ. ಆ ಮಂಡ್ಯದ ಭಾಷೆ ನಮ್ಗೆಲ್ಲ ಹೊಸ್ತದು, ಕೇಳಿಕೆ ಮಜಾ ಅನಿಸ್ಬಿಡುತ್ತೆ. ಆಮೇಲೆ ಅವನು ಆ ಕಾಲದ ಕುಟುಂಬದ ಕಾನ್ಫ್ಲಿಕ್ಟ್ಗಳು ಅದನ್ನೆಲ್ಲ ಏನ್ ಹೇಳ್ತಾನೆ ನೋಡಿ, ಇಟ್ ಇಸ್ ಇಂಟ್ರೆಸ್ಟಿಂಗ್. ಹೌದು, ಕಾಮಿಡಿ ಮಾಡೋದು ಬಹಳ ಕಷ್ಟ. ಸೀರಿಯಸ್ ಆಗಿ ಮಾಡ್ಬೋದು, ಏನ್ ಮಾಡ್ಬೋದು. ಅದಕ್ಕೆ ನಾನು ಅದ್ರಲ್ಲಿ ಬರೆದಿದ್ದೀನಿ, ಚಾರ್ಲಿ ಚಾಪ್ಲಿನ್ ಇದನ್ನಲ್ಲ, ಇದು ಗ್ರೇಟೆಸ್ಟ್ ಆಕ್ಟರ್. ಇವತ್ತು ಯಾವ ಕಾಮಿಡಿ ಬಂದ್ರು ಚಾರ್ಲಿ ಚಾಪ್ಲಿನ್ ಒಂದು ಇಮಿಟೇಷನ್ ಇದ್ದೇ ಇರುತ್ತೆ. ಈ ಒಳ್ಳೆ ಆಕ್ಟರ್ಗಳು, ಅದು ಅಮಿತಾಬ್ ಬಚ್ಚನ್ ಇರ್ಲಿ, ರಾಜ್ಕುಮಾರ್ ಇರ್ಲಿ, ಕಮಲ್ ಹಾಸನ್ ಇರ್ಲಿ, ದೇ ದಿ ಗ್ರೇಟ್ ಕಾಮಿಡಿ ಆಕ್ಟರ್ಸ್. ಅದು ಕಾಮಿಡಿ ಮಾಡ್ಲಿಕ್ಕೆ ಸುಲಭದಲ್ಲಿ ಬರೋದಿಲ್ಲ. ಯಾರಿಗೆ ನಿಮ್ಮ ನಗಿಸ್ಬೇಕಲ್ಲ, ವೆರಿ ಡಿಫಿಕಲ್ಟ್. ಅಳಿಸ್ಬಹುದು, ನಗಿಸೋದು ಬಹಳ ಕಷ್ಟ. ಅದ್ರಷ್ಟಿಂದ ನೋಡಿದ್ದೇನೆ ನಾನು. ಅದರಿಂದ ಇನ್ಯಾರ ಬರೆದಿದ್ರು ಒಂದು, ಬಹುಶಃ ಇದು ಈ ನಾರ್ಮಲ್ ಎಲೆಕ್ಷನ್ ನಡೆಯುತ್ತಲ್ಲ, MP ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್, ಅದಕ್ಕಿಂತ ತುಂಬಾ ಜಾಸ್ತಿ ಇದಕ್ಕೆ ಪ್ರಚಾರ ಸಿಕ್ತು. ಹೌದೌದು. ಅದೇ ಯಾಕೆ ನಾನು ಹೇಳಿದ್ದೇನೆ, ನಾನು ಸುಮ್ಮನೆ ಈ ನ್ಯೂಸ್ ಚಾನಲ್ ಈ ಕೆಟ್ಟ ಧಾರಾವಾಹಿ ನೋಡೋದಕ್ಕಿಂತ ಬಿಗ್ ಬಾಸ್ ಒಳ್ಳೇದಂತೆ ಬರೆದಿದ್ದೆ. ನಾನು ಬರ್ತಿದ್ದೇನೆ. ನನ್ಗೆ ಅನಿಸುತ್ತೆ. ಈಗ ನೋಡಿ ಸರ್, ಈ ಬಹಳ ಚಾನೆಲ್ಗಳನ್ನು ಹೋಗಿ ನೋಡಿದ್ರೆ ಒಂದು, ಈಗ ನೀವು ನೋಡಿ ಸೀರಿಯಸ್ ಆದ ಡಿಸ್ಕಷನ್ ಆಗಿದ್ರೆ, ಈಗ ರಾಜ್ಯಪಾಲರ ಹುದ್ದೆ ಬಗ್ಗೆ ಒಂದು ಸೀರಿಯಸ್ ಡಿಸ್ಕಷನ್ ಎಲ್ಲೂ ಕಾಣಲಿಲ್ಲ ನನಗೆ. ಯಾಕೆ ನೋಡ್ಬೇಕಪ್ಪ ಅದನ್ನು? ಆದ್ರಿಂದ ಅಟ್ಲೀಸ್ಟ್ ಯಾವ್ದಾದ್ರು ನೋಡಿ ನನ್ನಲ್ಲಿ ಒಂದು ನಗು ಹುಟ್ಟುದಿದ್ರೆ, ನಾನು ರಿಲ್ಯಾಕ್ಸ್ ಆಗೋದಿದ್ರೆ ಯಾಕೆ ನೋಡ್ಬಾರ್ದು? ನಾನು ನೋಡ್ತೇನೆ. ಕೆಟ್ಟ ಸೀರಿಯಲ್ಗಳು ಇದೆ, ಅದರಲ್ಲಿ ಅತ್ತೆ ಸೊಸೆ ಈ ಸಂಚು ಮಾಡೋದು, ಹುನ್ನಾರ ಮಾಡೋದು ಇದೇ ಇರೋದು. ಅದು ಒಳ್ಳೆದೇನು ಇರುವುದಿಲ್ಲ. ಅದರಿಂದ ನೋಡಿದ್ದೇನೆ, ಅದರಲ್ಲಿ ಏನಿಲ್ಲ. ಬಟ್ ಒಂದು ಏನಂದ್ರೆ, ನಮ್ಮ ಎಲ್ಲದರ ಗುಣಮಟ್ಟಗಳು ಕೂಡ ಇವತ್ತು ಸೀರಿಯಸ್ ಆದ ರೀಡಿಂಗ್ ಇಲ್ಲ, ಯಾರು ಓದುದಿಲ್ಲ, ಆಯ್ತಾ. ಎಲ್ಲ ಒಂದು 250 ವರ್ಡ್ ಜರ್ನಲಿಸಮ್ ಅಂತ ಬಂದಿದೆ. ನಮ್ಮ ಅಟೆನ್ಷನ್ ಕೊಡೋದು ಒಂದು 250 ಶಬ್ದವರೆಗೆ ಓದ್ತೇವೆ, ಆಮೇಲೆ ಅದು ಬಿಟ್ಟು ಇನ್ನೊಂದು ಬೇಕು. ಇದ್ರ ಮಧ್ಯದಲ್ಲಿ ಇನ್ನೊಂದು ಬಂತು, ಬಡವ್ರ ಮಕ್ಕಳನ್ನ ಬೆಳೆಯಕ್ ಬಿಡ್ರಿ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇದು ಕೇಳಲೇಬೇಕು. ಆಕ್ಚುಲಿ ನೀವು ಯಾವ ತರ ತಗೊಂತೀರೋ, ನೀವು ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀರೋ ಗೊತ್ತಿಲ್ಲ. ಬಟ್ ಈ ಚರ್ಚೆ ಏನಾಗ್ಬಿಟ್ಟಿದೆ ಇವಾಗ. ಒಂದು ಬಿಗ್ ಬಾಸ್ ಫಸ್ಟ್ ಡಾಲಿ ಧನಂಜಯ ಹೇಳಿದ್ದು, ಬಡವ್ರ ಮಕ್ಕಳು ಬೆಳೆಯಕ್ ಬಿಡ್ರಪ್ಪ ಅಂತ. ರಾಜ್ ಬಿ ಶೆಟ್ಟಿ ಮತ್ತೆ ಇದೇ ಡಾಲಿ ಧನಂಜಯ ಏನೋ ಮೀಡಿಯಾದಲ್ಲೇ ಮತ್ತೆ ಏನೋ ಕೌಂಟರ್ ಆಗಿದೆ. ಇದನ್ನ ಅಶ್ವಿನಿ ಹೇಳೋ ಪ್ರಕಾರ ಅವ ಬಡವ ಅಲ್ಲ, ಅವನ ಸಾಹುಕಾರ. ಸೊ ಈಗ ನಿಮ್ಗೆ ಶರ್ಟ್ ಹಾಕೊಳಕ್ ಇಷ್ಟ ಇರೋದಿಲ್ಲ, ಮನೇಲಿ ಇದ್ದಾಗ ಹಂಗೆ ಇರ್ತದೆ. ಹೊರಗಡೆ ಹೋಗ್ಬೇಕು, ನಾನು ಶರ್ಟ್ ಹಾಕೊಂಡು ಹೋಗ್ತೀನಿ. ಯೂಸಲಿ ಮುಂಚೆ ಇದ್ದಿದ್ದು ಜೀವನ ಶೈಲಿ ಆಲ್ಮೋಸ್ಟ್ ಅದೇ ತರ ಇದ್ದಿದ್ದು. ಸೊ ಅದ್ರಲ್ಲಿ ಈ ತರ ಎಲ್ಲ ನನ್ಗೆ ಅದು ವಿಚಿತ್ರ ಅನಿಸುತ್ತೆ. ಏನಾಗಿದೆ ಅಂದ್ರೆ, ನೀವು ಸಿಂಪಲ್ ಆಗಿ ಇರುವುದೇ ಒಂದು ಅಪರಾಧ ಅಂತ ಆಗ್ಬಿಟ್ಟಿದೆ ಇವತ್ತು. ಈಗ ಗಾಂಧೀಜಿ ಈ ದೇಶದಲ್ಲಿ ಎಲ್ಲರೂ ಮೈ ಮುಚ್ಚುವಷ್ಟು ಬಟ್ಟೆ ಹಾಕುವವರೆಗೆ ನಾನು ಬಟ್ಟೆ ಹಾಕೋದಿಲ್ಲ ಅಂತ ಸೂಟ್ ಅಲ್ಲಿ ಇದ್ದವರು, ಅವರು ಫಾರಿನ್ ಅಲ್ಲಿ ಬ್ಯಾರಿಸ್ಟರ್ ಮಾಡಿದವರು, ಅವರು ಸೂಟ್ ಬೂಟ್ ಹಾಕೊಂಡವರು ಅವರು ಕಿತ್ತಾಕ್ಬಿಡ್ತಾರೆ. ಅದು ಒಂದು ಎಕ್ಸ್ಟ್ರೀಮ್. ಅದು ಅದೇ ಗುಜರಾತಿಂದ ಬಂದ ಇನ್ನೊಬ್ರು ಮಹಾಶಯರು, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗಂಟೆಗೆ ಒಂದು ಡ್ರೆಸ್ ಚೇಂಜ್ ಮಾಡ್ತಾರೆ.
ಅದೇ ಒಂದು ಗಾಂಧಿ, ಇನ್ನೊಂದು ಮೋದಿ, ಈ ಎರಡು ಮಾಡೆಲ್ಗಳು ನಮ್ಮ ಮುಂದೆ ಇದೆ. ಇದೇ ರೀತಿ ಈ ಬಡವರ ಮಕ್ಕಳನ್ನು ಬೆಳೆಬೇಕು ಎನ್ನುವುದು ನಿಜ. ನಾನು ಅದನ್ನು ಎರಡು ಎಕ್ಸ್ಟ್ರೀಮ್ಗೆ ತಗೊಂಡೋಗಿದ್ದಾರೆ. ಆಕ್ಚುಲಿ ನಾನು ಗಿಲ್ಲಿಯನ್ನ ನೋಡಿದ್ದೇನೆ, ಎರಡು, ನಾನು ರೆಗ್ಯುಲರ್ ಏನು ವಾಚ್ ಮಾಡಿಲ್ಲ ಅದನ್ನು, ಬಟ್ ನೋಡಿದ್ದೇನೆ. ನನ್ನ ಪ್ರಕಾರ ಅವನು ಎಲ್ಲೂ ಕೂಡ ನಾನು ಬಡವ ಅಂತ ಹೇಳಿಲ್ಲ. ಅವ್ನು ಯಾವ್ದ್ರ ಬಗ್ಗೆ ಮಾತಾಡಿಲ್ಲ. ಅವನು ಏನ್ ಹೇಳಿದ್ದೇನೆ ನಾನು ಕೇಳಿದ್ದೇನೆ. ಅವನು ಒಂದು ಏನಂದ್ರೆ ಅವನು ಮನೆ ಬಿಟ್ಟು ಓಡಿ ಬರ್ತಾನೆ ಬೆಂಗಳೂರಿಗೆ. ನೋಡಿ, ಅದೊಂದು ಸ್ವಾಭಿಮಾನದ ಬದುಕು. ನಾವು ಈಗ ಮಂಗಳೂರಿನಲ್ಲಿ ನೋಡಿದ್ರೆ ನಮ್ಮ ಎಲ್ಲ ಪೂರ್ವಜರು ಮಂಗಳೂರು ಬಿಟ್ಟು ಬಾಂಬೆಗೆ ಓಡಿ ಹೋದ್ರು. ನನ್ನ ಅಪ್ಪನೇ ಹಂಗೆ ಹೋದವ್ರು. ನಾನು ಹೇಳೋದು, ನಾನು ಯಾಕೆ ರಿಲೇಟ್ ಆಗ್ತಾನೆ ಅಂತ ಹೇಳ್ತಾ ಇದ್ದೇನೆ ನಾನು, ಆಯ್ತಾ? ಅವ್ರು ಓಡಿ ಹೋದವರು, ಓಡಿ ಹೋಗಿ ಆಮೇಲೆ ಬ್ಯಾಂಕಲ್ಲೆಲ್ಲ ಸೇರ್ಕೊಂಡ್ರು, ಅದು ಏನೇನೋ ಆಯ್ತು, ಅದು ಅವರ ಸ್ಟ್ರಗಲ್ ಅದು. ಸೊ ಇವನು ಮನೆಯಲ್ಲಿ ಅವನು ಊಟಕ್ಕಿಲ್ಲ ಅಂತ ಓಡಿ ಹೋಗಿದ್ದಲ್ಲ, ಬಡವಂತ ಓಡಿ ಹೋಗಿದ್ದಲ್ಲ. ಅವನು ನನಗೆ ಅವನಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು, ಎಂಟರ್ಟೈನ್ಮೆಂಟ್ ಸೆಕ್ಟರ್ ಹೋಗ್ಬೇಕು, ಇಂಥದ್ದು ಏನೋ ಕನಸ್ಕೊಂಡು ಹೋಗಿದ್ದಾರೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ಈ ರೀತಿಯ ಸ್ಟೋರಿಗಳಿಂದಾಗಿ. ಒಬ್ಬ ಗಿಲ್ಲಿ ಹಳ್ಳಿಯಿಂದ ಹೋಗಿ ಸಕ್ಸಸ್ ಆದ, ಆದ್ರೆ ಅದೇ ಹಳ್ಳಿಯಿಂದ ಹೋಗಿ ಬೀದಿಗೆ ಬಿದ್ದವರು ಲಕ್ಷಾಂತರ ಮಂದಿ. ಹೌದು. ಇಲ್ಲಿ ಇದರ ಬಗ್ಗೆ ಯಾರು ಡಿಸ್ಕಸ್ ಮಾಡ್ತಾ ಇಲ್ಲ. ಒಬ್ಬ ಗಿಲ್ಲಿ, ಹೌದು, ಈಗ ನೀವು ರಿಯಾಲಿಟಿ ಶೋಗಳಲ್ಲಿ ಬರ್ತಾರೆ ಬಡವರು ಎಲ್ಲ, ಅವನು ಸಿಂಗ್ ಮಾಡ್ತಾನೆ, ಅವನು ಬರ್ತಾನೆ. ಅವನೊಬ್ಬ ಬಡವ ಸ್ಲಮ್ ಇಂದ ಹೋಗಿ ಸಿಂಗರ್ ಆದ ಅಂತ ಹೇಳಿ ಉಳಿದವರು ಕೂಡ ಹೋಗಿ ಅವರ ಲೈಫ್ ಅನ್ನು ಹಾಳು ಮಾಡ್ಕೊಂಡವರು ತುಂಬಾ ಜನ ಇದ್ದಾರೆ. ಇದು ಸಮಸ್ಯೆ. ಈ ವಿಚಾರ ತಗೋಬೇಕಂದ್ರೆ ಹಿಂದಿನಲ್ಲಿ ಒಬ್ರು ಲೇಡಿ ಮತ್ತೆ ಇನ್ನೊಬ್ರು ಯಾವ್ದು, ಅದೇ ಅದು ಎಲ್ಲ ಭಿಕ್ಷುಕಿ ಆಗಿದ್ಲು. ಹೌದು. ಅವಳನ್ನ ತಂದು ಏನೋ ರೇಷ್ಮೆ ಅಂತ ಏನೋ ಇದನ್ನಲ್ಲ ಅವ್ನು ಮಾಡಿದ. ಆಮೇಲೆ ಅವಳು ಎಲ್ಲಿ ಹೋದ್ಲು ಗೊತ್ತಾಗಿಲ್ಲ. ಇವಾಗ ಕರ್ನಾಟಕದಲ್ಲಿ ರಿಯಾಲಿಟಿ ಟ್ರೈಬಲ್ ಗಳನ್ನ ಯಾರು ಹುಡುಗರನ್ನ ಇಟ್ಕೊಂಡು ಸುಸೈಡ್ ಒಬ್ಬ ರಾಜೇಶ್ ಅಂತ ಹುಡುಗ ಸಿಕ್ಕಾಪಟ್ಟೆ ಆಗಿದೆ ಅಂತದ್ದು. ನಾನು ಚರ್ಚೆ ಆಗ್ಬೇಕಾದ್ರೆ ಅದ್ರ ಬಗ್ಗೆ. ಈ ನಿಜವಾಗ್ಲೂ ರಿಯಾಲಿಟಿ ಶೋಗಳು ಯಾವ ತರ ಮಾಡ್ಬೇಕು, ನಿಜವಾಗ್ಲೂ ಮಾಡೋದು ರಿಯಾಲಿಟಿ ಶೋಗಳು. ಅದ ಹಿಂದೆ ಎಲ್ಲ ಆಗ್ತಿತ್ತಲ್ಲ. ಈಗ ಇಲ್ಲಿ ಬಾಲಸುಬ್ರಹ್ಮಣ್ಯಂ ಅದ್ರಲ್ಲೂ ಒಂದು ಸ್ವಲ್ಪ ಜಾತಿ ಗೀತಿ ಬಂದ್ಬಿಟ್ಟಿದೆ, ಅದು ಬೇರೆ. ಆದ್ರೆ ಆ ಮಟ್ಟದ ಒಂದು ಟ್ರೈನಿಂಗ್ ಅದಕ್ಕೆಲ್ಲ ಇತ್ತು, ಅದು 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 ಓಕೆ. ಬಟ್ ಈಗ ಹಾಗೆ ಆಗ್ತಾ ಇಲ್ಲ ಅಂತ. ಅಂದ್ರೆ ಬೇಸಿಕ್ ಆದ ಇವತ್ತು ಅರ್ಧ ಕೆಡಿಸುದು ಈ ಚಾನೆಲ್ಗಳು. ಅವರು ಬಡತನ ಸೇಲ್ ಮಾಡ್ಬೋದು, ಕಣ್ಣೀರು ಸೇಲ್ ಆಗುತ್ತೆ, ಬಡತನ ಸೇಲ್ ಆಗುತ್ತೆ, ವಿಕ್ಟಿಮೈಸೇಷನ್ ಸೇಲ್ ಆಗುತ್ತೆ. ನಾನು ಒಳ್ಳೆ ಮನೆತನದಿಂದ ಬಂದಿದ್ದೇನೆ ಅಂತ ಹೇಳಿದ್ರೆ ಜನ ಯಾರು ನೋಡುದಿಲ್ಲ. ನಾನು ತೀರಾ ಬಡವ ಸರ್, ನನಗೆ ಹೊಟ್ಟೆಗಿರ್ಲಿಲ್ಲ ಅಂತ ಅವ್ರ ಹತ್ರನೇ ಹೇಳಿಸಿ ಕಣ್ಣೀರ್ ಹಾಕಿಸಿ ಎಲ್ಲ ಮಾಡ್ತಾರೆ. ಅದರ ಪರಿಣಾಮ ಇದೆಲ್ಲ ಆಗ್ತಾ ಇರೋದು. ಈ ಎಫೆಕ್ಟ್ ಸೈಡ್ ಎಫೆಕ್ಟ್ ಖಂಡಿತ. ನೀವು ಎಲ್ಲಾ ರಿಯಾಲಿಟಿ ಶೋಗಳಲ್ಲೂ, ನಾನೀಗ ಈ ಸಂಗೀತಕ್ಕೆ ಸಂಬಂಧಿಸಿದಾಗೆ, ಕಾಮಿಡಿಗೆ ಸಂಬಂಧಿಸಿದಾಗೆ ಹಿಂದಿಗಳನ್ನು ಚಾನೆಲ್ಗಳನ್ನು ನೋಡ್ತೇನೆ. ನಾನು ಹೇಳಿದ್ದಲ್ಲ, ನಾನು ನ್ಯೂಸ್ ಚಾನೆಲ್ ನೋಡುದಿಲ್ಲ ಅಂತ, ಅದಕ್ಕೆ ಇದನ್ನೆಲ್ಲ ನೋಡ್ತೇನೆ. ಒಳ್ಳೆ ಸಿಂಗರ್ ಬರ್ತಾರೆ. ಅದು ಇವತ್ತು ಏನಾಗಿದೆ ಅಂದ್ರೆ ಅವರ ಪರ್ಸನಲ್ ಲೈಫ್ಗಳು ಇದೆಯಲ್ಲ, ಅದರ ಬಗ್ಗೆ ಜಾಸ್ತಿ ಇದಾಗ್ತಾರೆ. ಅದು ಕೂಡ ನಿಜ. ಈ ಬಹಳ ಮಂದಿ ವೋಟ್ ಹಾಕುವವರು, ಅವ್ನು ಬಡವ ಎನ್ನುವ ಕಾರಣಕ್ಕಾಗಿ ವೋಟ್ ಹಾಕುವವರು ಇದ್ದಾರೆ, ಇಲ್ಲ ಅಂತ ನನಗೆ ಹೇಳುದಿಲ್ಲ, ಅದು ಹಾಕ್ತಾರೆ. ಆದ್ರೆ ಅವನು ಹೇಗೆ ಅವನನ್ನು ಪ್ರೊಜೆಕ್ಟ್ ಮಾಡಿದ, ನನ್ ಗಿಲ್ಲಿಯ ವಿಷಯದಲ್ಲಿ ಹೇಳಿದ್ರೆ ಅವನು ಎಲ್ಲೂ ಬಡವ ಅಂತ ಹೇಳಿಲ್ಲ, ಅವನು ಇರೋದೇ ಹಂಗೇನೆ. ಈಗ ನೋಡಿ, ಅವನು ಈಗ 50 ಲಕ್ಷ ವಿನ್ ಆದ ನಂತರನೇ ಅವನ ಪ್ಯಾಂಟ್ ಶರ್ಟ್ಗಳನ್ನು ನೋಡಿದ್ರೆ ಅವನು ಯಾವ ಶರವಣ ಚಿನ್ನಕ್ಕೆ ಮಾಲೆ ಹಾಕಿದ, ಅವನ ಮನೆಯಲ್ಲಿ ಕಿತ್ತಾಕ್ಬೋದು. ಅವ್ನು ನಿಜವಾಗಿ ಕೊಟ್ಟಿದ್ದಾನ, ಅಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನ ಗೊತ್ತಿಲ್ಲ, ಅದು ₹1 ಆಗ್ಬೋದು ಅಷ್ಟು KG ಚಿನ್ನಕ್ಕೆ, ಅದು ಬೇರೆ. ಆದ್ರೆ ಅವನು ಆ ಸ್ಟೈಲ್ ಮಾಡಿಲ್ಲ. ಮುಂದೆ ಆಗ್ಬೋದು ಏನೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ನಾನು ಆಗ್ಲೂ ಹೇಳಿದ್ದೆ, ಈಗ ಅವನು ಮುಂದೆ ಹೇಗಿರ್ತಾನೆ ಅನ್ನೋದ್ರ ಮೇಲೆ ಅವನ ಭವಿಷ್ಯ ಇರುತ್ತೆ. ಈಗ ಅವನನ್ನು ಮೆರೆಸೋದು ನೋಡಿದ್ರೆ ಅವನು ಮೆರಿತಾ ಇದ್ದಾನೆ. ಅವನು ನೋಡಿ, ಹೋಗಿ ಮುಖ್ಯಮಂತ್ರಿಗಳು ನೋಡಿ, ಅವ್ರು ಅವನು ಬಿಗ್ ಬಾಸ್ ಆದ ಕೂಡಲೇ ಮೊದಲ ಟ್ವೀಟ್ ಮಾಡಿದ್ದು HD ಕುಮಾರಸ್ವಾಮಿ, ಯಾಕಂದ್ರೆ ಮಂಡ್ಯ ಅಲ್ವಾ, ಮಾಡ್ಬಿಟ್ರು. ಅದ್ರ ನಂತರ ಶಿವಕುಮಾರ್. ಆದ್ರೆ ಮುಖ್ಯಮಂತ್ರಿ ಏನು ಅದ್ರ ಬಗ್ಗೆ ಟ್ವೀಟ್ ಗೀಟ್ ಮಾಡಿರ್ಲಿಲ್ಲ, ಆಯ್ತಾ? ಮಾಡಿಲ್ಲ ಅಂತ ಇವ್ರು ಯಾರ ಕರ್ಕೊಂಡು ಹೋಗಿದ್ರು ಏನಯ್ಯ ಅಂತ ಅವ್ರು ನೋಡಿರ್ತಾರೆ. ಅವ್ರು ನೋಡಿರ್ತಾರೆ. ಬಹಳ ಮಂದಿ ನೋಡಿ, ರಿಲ್ಯಾಕ್ಸ್ ಆಗ್ಲಿಕ್ಕೆ ಏನ್ ನೋಡ್ಬೇಕು, ಕಾಮಿಡಿಯನ್ನೇ ನೋಡ್ಬೇಕು. ಮತ್ತೆ ಅದು ಒಡೆದಾಟ ನೋಡ್ಲಿಕ್ಕೆ ಆಗುದಿಲ್ಲ, ಅದು ನೋಡುದಿಲ್ಲ. ಅದರಿಂದ ರಿಯಾಲಿಟಿ ಶೋಗಳಲ್ಲಿ ಬಹಳಷ್ಟು ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿರುವುದು ನಿಜ, ಬಡವರ ಮಕ್ಕಳಿಗೆ ಕೂಡ ಅವಕಾಶ ಸಿಕ್ಕಿರುವುದು ನಿಜ. ಆದ್ರೆ ಈ ಚಾನೆಲ್ಗಳು ಬಡತನವನ್ನೇ ಒಂದು ಬಂಡವಾಳ ಮಾಡಿಕೊಂಡು ಅವರ TRP ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡಿರುವುದು ನಿಜ. ಅದರ ನಡುವೆ ಈ ನೋಡಿ, ಹೊರಗೆ ಬಂದ ನಂತರ ನಾನು ಮನುಷ್ಯನ ಬಿಹೇವಿಯರ್ಗಳನ್ನು ನೋಡುದು, ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಇರುತ್ತೆ. ಅವನಿಗೆ ಏನೇ ಆಗ್ಲಿ, ಗೆದ್ದ ನಂತರ ಕೈ ಕುಲುಕಿ ಒಳ್ಳೆದಾಗ್ಲಿ ಅಂತ ಹೇಳುದು. ಫಸ್ಟ್ ಟೈಮ್ ಈ ಬಿಗ್ ಬಾಸ್ ನಲ್ಲಿ ಹೊರಗೆ ಬಂದ ನಂತರನೂ ಆ ಕೈಯನ್ನು ಉಳಿಸಿಕೊಂಡು ಕಾರೋದಿದೆಯಲ್ಲ ಅಶ್ವಿನಿಯನ್ನು ಹೆಣ್ಮಗಳು, ನನಗೆ ಅದು ಇಷ್ಟ ಆಗಲಿಲ್ಲ. ನೀವು ಆಯ್ತು ಗೆಲ್ದಿರಿ, ನನಗೇ ಬಂದಿರುತ್ತೆ ಹೈಯೆಸ್ಟ್ ಮತ, ಅದು ಎಲ್ಲ ಹೇಳೋದು, ಅದು ನನ್ನ ಪ್ರಕಾರ ನಾವು ನೋಡಿದವ್ರಿಗೆ ಗೊತ್ತಿರುತ್ತೆ, ಪರ್ಫಾರ್ಮೆನ್ಸ್ ನೋಡಿರ್ತಾರೆ, ಗೊತ್ತಿರುತ್ತೆ, ಅದು ಹಾಕಿರ್ತಾರೆ, ಆಯ್ತಪ್ಪ, ಅದು ಬಿಟ್ಟು ಬಿಡುದು. ಅದೇ ಫೈನಲ್ ಅಲ್ಲಲ್ಲ, ಅದೇ ಬದುಕಲ್ಲ.
ಆಯ್ತು ಬಿಗ್ ಬಾಸ್ ಆಯ್ತು ಮುಗೀತು, ಇನ್ನೂ ಅದೇ ಅದರಲ್ಲೇ ಬದುಕ್ತಾ ಇರೋದು. ಆ ಗುಂಗಿನಲ್ಲೇ ಇರ್ತಾರೆ. ಇನ್ನು ಅವರು ಸುಮಾರು. ಅಶ್ವಿನಿ ಅನ್ನೋ ಹೆಣ್ಮಕ್ಳು ಇನ್ನು ಬಿಗ್ ಬಾಸ್ ಒಳಗಡೆನೆ ಇದ್ದಾರೆ, ಹೊರಗಡೆ ಬಂದಿಲ್ಲ. ಸ್ವಲ್ಪ ಹೊರಗಡೆ ಬಂದ್ರೆ ಒಳ್ಳೆ. ಹೊರಗಡೆ ಬಂದ್ರೆ ಅವರಿಗೆ ವಾಸ್ತವ ಅರ್ಥ ಆಗುತ್ತೆ. ಇದು ಕೂಡ ನೋಡ್ಲಿಕ್ಕೆ ಇದೆ ಮನುಷ್ಯನ ಬಿಹೇವಿಯರ್ಗಳನ್ನೆಲ್ಲ. ಸೊ ರಿಯಾಲಿಟಿ ಶೋಗಳು ಹುಷಾರಾಗಿ ಮಾಡ್ಬೇಕು, ಏನ್ ಮಾಡೋದು ಇನ್ಮೇಲೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.